my dear children, welcome to your social class. In the previous class, you have learnt about globes and maps. In this class, you are going to learn about your third lesson, landforms and regions of India. Your third lesson is landforms and regions of India. Today, we start the new lesson, okay? 1/4 of the earth's surface is landforms on the earth. ಏನಾಗಿದೆ, ನಿಮ್ಮ ಭೂಮಿ ಮೇಲೆ 1/4 ಆಫ್ ಅರ್ತ್ ಸರ್ಫೇಸ್ ಅಂದರೆ ಕಾಲು ಭಾಗದಷ್ಟು ಭೂಭಾಗ ಏನಾಗಿದೆ, ಲ್ಯಾಂಡ್ ಫಾರ್ಮ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್ ಫಾರ್ಮ್ಸನ್ನು ಒಳಗೊಂಡಿದೆ. ಎ ಲ್ಯಾಂಡ್ ಫಾರ್ಮ್ ಈಸ್ ಎ ನ್ಯಾಚುರಲ್ ಆರ್ ಆರ್ಟಿಫಿಷಿಯಲ್ ಫೀಚರ್ ಆಫ್ ದ ಸರ್ಫೇಸ್ ಆಫ್ ದ ಅರ್ತ್. ಎ ಲ್ಯಾಂಡ್ ಫಾರ್ಮ್ಸ್ ಈಸ್ ಎ ನ್ಯಾಚುರಲ್ ಆರ್ ಆರ್ಟಿಫಿಷಿಯಲ್. ಲ್ಯಾಂಡ್ ಫಾರ್ಮ್ಸ್ ಅಂದರೆ ಭೂ ರಚನೆ ಅಂತ ಹೇಳ್ತೀವಿ. ಈ ಲ್ಯಾಂಡ್ ಫಾರ್ಮ್ಸ್ ಏನಾಗಿದೆ ಅಂದರೆ ಇದು ಆರ್ಟಿಫಿಷಿಯಲ್ ಆಗಿರ್ಬೋದು ಅಥವಾ ನ್ಯಾಚುರಲ್ ಆಗಿರ್ಬೋದು. ನ್ಯಾಚುರಲ್ ಆರ್ ಆರ್ಟಿಫಿಷಿಯಲ್ ಫೀಚರ್ ಆಫ್ ದ ಸರ್ಫೇಸ್ ಆಫ್ ದ ಅರ್ತ್. ಭೂಮಿಯ ಒಂದು ನೈಸರ್ಗಿಕ ಆಗಿರ್ಬೋದು ಅಥವಾ ಕೃತಕ ಅಂದರೆ ಮಾನವ ನಿರ್ಮಿತ ವೈಶಿಷ್ಟ್ಯತೆಗಳನ್ನು ನಾವು ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೀವಿ. Some of the common types of landforms are mountains, hills, plateaus, plains, deserts, islands, valleys, dunes, dunes. Okay, nodi, some of the important landforms on the earth are mountains, hills, plateaus, plains, deserts, islands or valleys and islands, dunes, hills. ಈ ಥರ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್ ಫಾರ್ಮ್ಸನ್ನು ಭೂಮಿ ಮೇಲೆ ನೋಡಬಹುದು. ಓಕೆ, ಲ್ಯಾಂಡ್ ಫಾರ್ಮೇಷನ್ ಈಸ್ ಎ ವೆರಿ ಸ್ಲೋ ಪ್ರೋಸೆಸ್. ಲ್ಯಾಂಡ್ ಫಾರ್ಮೇಷನ್ ಏನಿದೆ, ಇಟ್ ಈಸ್ ಎ ವೆರಿ ಸ್ಲೋ ಪ್ರೋಸೆಸ್. ಯಾಕೆ? ಒಂದು ಏನು ಲ್ಯಾಂಡ್ ಅಂದರೆ ಸಾಯಿಲ್ಲು ಮತ್ತೆ ಪುನಃ ಅದು ರಚನೆ ಆಗಬೇಕು ಅಂದರೆ ಸುಮಾರು ವರ್ಷಗಳ ಕಾಲ ಟೈಮನ್ನು ತಗೊಳ್ಳುತ್ತೆ. ಗೊತ್ತಾಯ್ತಾ? ಓಕೆ, ಲೆಟ್ ಅಸ್ ಲರ್ನ್ ಮೋರ್ ಅಬೌಟ್ ದ ವೇರಿಯಸ್ ಲ್ಯಾಂಡ್ ಫಾರ್ಮ್ಸ್ ಆನ್ ದ ಅರ್ತ್. ಫಸ್ಟ್ ಒನ್ ಈಸ್ ಮೌಂಟೈನ್ಸ್. The various type of landforms present in our India, they are mountains, hills, valleys, plateaus, plains, etc. Okay. Now you are going to learn about very important landform. One of the very important landform, mountains. Okay. Mountains are huge landforms. It means a mountain is a large landform that rises above the surrounding land, usually in the form of a peak. ಅಂದರೆ ಮೌಂಟೇನ್ಸ್ ಅಂದರೆ ಎತ್ತರವಾದಂತಹ ಒಂದು ಭೂರಚನೆ. ಅದೇನಾಗಿರುತ್ತೆ, ಸರೌಂಡಿಂಗ್ಸಿಗಿಂತ ತುಂಬ ಎತ್ತರವಾಗಿ ಫಾರ್ಮ್ ಆಗಿರುತ್ತೆ, ಯೂಶ್ವಲಿ ಇನ್ ದ ಫಾರ್ಮ್ ಆಫ್ ಎ ಪೀಕ್. ಅಂದರೆ ಈ ಪರ್ವತಗಳಲ್ಲಿ ನೀವು ಕಾಮನ್ ಆಗಿ ಏನನ್ನು ನೋಡ್ತೀರಾ, ಪೀಕ್ ಅಂದರೆ ನೋಡಿ, ಇಲ್ಲಿ ಪರ್ವತದ ಮೇಲ್ಭಾಗದಲ್ಲಿ ಇರುವಂಥದ್ದು ಒಂದು ಭೂರಚನೆ. ಅಂದರೆ ಪೀಕ್ಸ್ ಅಂದರೆ ಶಿಖರ ಅಂತ ಕರಿತೀವಿ. ಪರ್ವತಗಳಲ್ಲಿ ನೀವು ಪೀಕ್ಸನ್ನು ನೋಡ್ಬೋದು ಕಾಮನ್ ಆಗಿ, ಅಲ್ವಾ? ಓಕೆ, ಎ ಮೌಂಟೇನ್ ಈಸ್ ಎ ಲಾರ್ಜ್ ಲ್ಯಾಂಡ್ ಫಾರ್ಮ್ ದಟ್ ರೈಸಸ್ ಎಬೋವ್ ದ ಸರೌಂಡಿಂಗ್ ಲ್ಯಾಂಡ್, ಯೂಶ್ವಲಿ ಇನ್ ದ ಫಾರ್ಮ್ ಆಫ್ ಎ ಪೀಕ್. ಅತ್ಯಂತ ಎತ್ತರದ ಶಿಖರಗಳನ್ನು ಹೊಂದಿರುವಂತಹ ಒಂದು ಭೂರಚನೆಗೆ ನಾವು ಪರ್ವತಗಳು ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ಎ ಮೌಂಟೇನ್ ಈಸ್ ಎ ಜನರಲಿ ಕನ್ಸಿಡರ್ಡ್ ಟು ಬಿ ವೆರಿ ಹೈ ಲ್ಯಾಂಡ್ ಆ್ಯಂಡ್ ಸ್ಟೀಪ್ ದ್ಯಾನ್ ಎ ಹಿಲ್. ಈ ಮೌಂಟೇನ್ಸನ್ನು ನಾವು ಹೈ ಲ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್, ಸ್ಟೀಪ್ ದ್ಯಾನ್ ಎ ಹಿಲ್. ಸ್ಟೀಪ್ ಮೀನ್ಸ್ ಕಡಿದಾದ ಪ್ರದೇಶ, ಅತ್ಯಂತ ಇಳಿಜಾರಾಗಿ ಇರುತ್ತೆ. ಈಗ ನೀವು ಹಿಲ್ಸನ್ನು ಹತ್ತೋಕ್ಕೆ ಟ್ರೈ ಮಾಡ್ದಂಗೆ ಏನು ಮೌಂಟೇನ್ಸನ್ನು ಈಸಿಯಾಗಿ ಹತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ? ದಟ್ ಹ್ಯಾಸ್ ಸ್ಟೀಪ್, ವೆರಿ ಸ್ಟೀಪ್
ಅಂದರೆ ತುಂಬ ಕಡಿದಾಗಿರುತ್ತೆ ಪರ್ವತಗಳು, ಆದರೆ ಬೆಟ್ಟಗಳು ಪರ್ವತಗಳಷ್ಟು ಸ್ಟೀಪ್ ಆಗಿರೋದಿಲ್ಲ. ಓಕೆ. ವೈ ಡಸ್ ದ ಟೆಂಪ್ರೇಚರ್ ಬಿಕಮ್ ಕೋಲ್ಡರ್ ದ ಹೈಯರ್ ಅಪ್ ಮೌಂಟೇನ್ಸ್? ಅಂದರೆ ನೀವು ಮೌಂಟೇನ್ಸ್ ಮೇಲೆಲ್ಲ ಹೋದಾಗ ಏನು ತುಂಬ ಕೋಲ್ಡ್ ಕ್ಲೈಮೇಟ್ ಅನಿಸುತ್ತೆ ಅಲ್ವಾ, ಎಕ್ಸ್ಟ್ರೀಮ್ ಕೋಲ್ಡ್ ಕ್ಲೈಮೇಟ್ ಇರುತ್ತೆ. ಯಾಕೆ? ವೈ ಯು ಫೀಲ್ ಲೈಕ್ ದಟ್? ತುಂಬ ಕೋಲ್ಡ್ ಅಂತ ಯಾಕೆ ಅನಿಸುತ್ತೆ? ಬಿಕಾಸ್ ದ ಕ್ಲೈಮೇಟ್ ಆನ್ ಮೌಂಟೇನ್ಸ್ ಗೆಟ್ ಪ್ರೋಗ್ರೆಸಿವ್ಲಿ ಕೋಲ್ಡರ್ ವಿತ್ ಇನ್ಕ್ರೀಸ್ಡ್ ಆಲ್ಟಿಟ್ಯೂಡ್. ಅಂದರೆ ನೀವು ಪರ್ವತಗಳನ್ನು ಹತ್ತುತ್ತಾ ಹೋದಂಗೆ ಏನಾಗುತ್ತೆ, ಎತ್ತರಕ್ಕೆ ಹೋದಷ್ಟೆಲ್ಲ ಏನಾಗುತ್ತೆ, ವಾತಾವರಣ ತಂಪಾಗ್ತಾ ಹೋಗುತ್ತೆ. ಎತ್ತರದ ಪ್ರದೇಶಗಳಿಗೆ ಹೋದಷ್ಟು ಏನಾಗ್ತಾ ಇರುತ್ತೆ, ಕ್ಲೈಮೇಟ್ ಬಿಕಮ್ ಕೋಲ್ಡ್. ಓಕೆ. ಇಟ್ ಮೀನ್ಸ್ ವೆನ್ ಹೈಯರ್ ಅಪ್ ಯು ಗೋ ಯು ಫೇಸ್ ಇನ್ಕ್ರೀಸ್ಡ್ ಕೋಲ್ಡ್ ಆ್ಯಟಿಟ್ಯೂಡ್. ಎತ್ತರಕ್ಕೆ ಹೋದಂತೆಲ್ಲ ಏನಾಗುತ್ತೆ, ಯು ಫೇಸ್ ಇನ್ಕ್ರೀಸ್ಡ್ ಕೋಲ್ಡ್, ಅತ್ಯಂತ ಹೆಚ್ಚಾದಂತಹ ಒಂದು ತಂಪಾದ ವಾತಾವರಣವನ್ನು ಫೇಸ್ ಮಾಡ್ತೀರಾ. ಓಕೆ. ದೀಸ್ ಲ್ಯಾಂಡ್ ಫಾರ್ಮ್ಸ್ ಆರ್ therefore sparsely populated. It means mountains has very rare population. Rare population means ವಿರಳವಾದಂತಹ ಜನಸಂಖ್ಯೆಯನ್ನು ಹೊಂದಿರುತ್ತೆ. Why that has rare population? ಯಾಕೆ ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುತ್ತೆ ಪರ್ವತ ಪ್ರದೇಶಗಳು? ಬಿಕಾಸ್ ಆಫ್ ದ ಕೋಲ್ಡ್ ಕ್ಲೈಮೇಟ್ ಆ್ಯಂಡ್ ಲೆಸ್ ವೆಜಿಟೇಷನ್. ಯಾಕೆ? ಏನು ಕಾರಣ ಅಂದರೆ ಬಿಕಾಸ್ ಆಫ್ ದ ಕೋಲ್ಡ್ ಕ್ಲೈಮೇಟ್, ಅತ್ಯಂತ ತಂಪಾದ ವಾತಾವರಣ ಇರೋದ್ರಿಂದ, ಮತ್ತು ಲೆಸ್ ವೆಜಿಟೇಷನ್, ಹೆಚ್ಚಾದ ಸಸ್ಯವರ್ಗಗಳು ಇಲ್ಲದ ಕಾರಣದಿಂದ ಏನಾಗುತ್ತೆ, ಮೌಂಟೇನ್ಸ್ ಹ್ಯಾಸ್ ವೆರಿ ರೇರ್ ಪಾಪ್ಯುಲೇಷನ್. ಸ್ಪಾರ್ಸ್ಲಿ ಮೀನ್ಸ್ ರೇರ್, ವಿರಳವಾದಂತಹ ಜನಸಂಖ್ಯೆಯನ್ನು ಈ ಪರ್ವತ ಪ್ರದೇಶಗಳು ಒಳಗೊಂಡಿರ್ತವೆ. ಈಗ ನೋಡಿ, ಹೆಚ್ಚು ತಂಪಾಗಿತ್ತು ಅಂದರೆ ಅಲ್ಲಿ ಜನ ವಾಸಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮನುಷ್ಯನಿಗೆ ಒಂದು ಸ್ವಲ್ಪನಾದರೂ ಸನ್ಲೈಟ್, ಬೆಳಕು, ಹೀಟ್ ಬೇಕೇ ಬೇಕು ಅಲ್ವಾ, ಉಷ್ಣಾಂಶ ಬೇಕೇ ಬೇಕು. ಮತ್ತು ವೆಜಿಟೇಷನ್, ಸಸ್ಯವರ್ಗ, ಅಲ್ಲಿನ ಮನುಷ್ಯರು ಊಟ ಮಾಡಲಿಕ್ಕೆ, ಫುಡ್ಡನ್ನು ಪ್ರಿಪೇರ್ ಮಾಡಿಕೊಳ್ಳಿಕ್ಕೆ ವೆಜಿಟೇಷನ್, ಸಸ್ಯವರ್ಗಗಳು ಅತ್ಯವಶ್ಯಕ ಅಲ್ವಾ. ಹಾಗಾಗಿ ಅಲ್ಲಿ ಹೆಚ್ಚಿನ ಜನ ವಾಸ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಓಕೆ. ನೆಕ್ಸ್ಟ್, ಹಿಲ್ಸ್. ಲೋವರ್ ಮೌಂಟೇನ್ ರೇಂಜಸ್ ಆರ್ ಕಾಲ್ಡ್ ಹಿಲ್ಸ್. ಲೋವರ್ ಮೌಂಟೇನ್ ರೇಂಜಸ್ ಆರ್ ಕಾಲ್ಡ್ ಹಿಲ್ಸ್ ಆರ್ ಕಂಪ್ಯಾರಿಟಿವ್ಲಿ ಮೋರ್ ಪಾಪ್ಯುಲೇಟೆಡ್. ಹಿಲ್ಸ್ಗಳಂದರೆ ಹೈ ರಿಡ್ಜ್, ನಾಟ್ ಹ್ಯಾಸ್ ಟಾಲ್ ಹ್ಯಾಸ್ ಮೌಂಟೇನ್. ಎ ಹಿಲ್ ಇಸ್ ಎ ಹೈ ರಿಡ್ಜ್. ರಿಡ್ಜ್ ಮೀನ್ಸ್ ಪರ್ವತ ಶ್ರೇಣಿ. ಹಿಲ್ಸು ಕೂಡ, ಬೆಟ್ಟ ಪ್ರದೇಶಗಳು ಕೂಡ ಇದು ಒಂದು ಪರ್ವತ ಶ್ರೇಣಿ ಇದ್ದಂತೆ. ನಾಟ್ ಆ್ಯಸ್ ಟಾಲ್ ಹ್ಯಾಸ್ ಎ ಮೌಂಟೇನ್. ನಾಟ್ ಆ್ಯಸ್ ಟಾಲ್ ಹ್ಯಾಸ್ ಎ ಮೌಂಟೇನ್. ಪರ್ವತಗಳಷ್ಟು ಎತ್ತರವಾಗಿರೋದಿಲ್ಲ ಈ ಹಿಲ್ಸ್. ಗೊತ್ತಾಯ್ತಾ? ಮೌಂಟೇನ್ಸ್ಗಿಂತ ಈ ಹಿಲ್ಸ್ ಏನಾಗಿರೋದಿಲ್ಲ, ಟಾಲ್ ಆಗಿ ಇರೋದಿಲ್ಲ. ಓಕೆ, ನೌ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಮೌಂಟೇನ್ ಆ್ಯಂಡ್ ಹಿಲ್ ರೇಂಜಸ್ ಇನ್ ಇಂಡಿಯಾ. ಭಾರತದಲ್ಲಿರುವಂತಹ ಪರ್ವತಗಳು ಮತ್ತು ಬೆಟ್ಟ ಪ್ರದೇಶಗಳ ಬಗ್ಗೆ ಈಗ ತಿಳ್ಕೊತೀರಾ. ಮೌಂಟ್ ಎವರೆಸ್ಟ್. ಬಿಫೋರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಮೌಂಟ್ ಎವರೆಸ್ಟ್, ನೀವು ಯಾವುದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಹಿಮಾಲಯನ್ ರೇಂಜಸ್ ಬಗ್ಗೆ ತಿಳ್ಕೊಬೇಕು. ಯಾಕೆ ಹಿಮಾಲಯನ್ ರೇಂಜಸ್ ಬಗ್ಗೆ ತಿಳ್ಕೊಬೇಕು? ಈ ಮೌಂಟ್ ಎವರೆಸ್ಟ್ ಸಿಚುಯೇಟ್ ಆಗಿರೋದು, ದಟ್ ಈಸ್ ದ ಪಾರ್ಟ್ ಆಫ್ ಹಿಮಾಲಯನ್ ರೇಂಜಸ್. ಈ ಹಿಮಾಲಯ ಪರ್ವತ ಶ್ರೇಣಿಗಳ ಒಂದು ಭಾಗ ಯಾವುದು? ಮೌಂಟ್ ಎವರೆಸ್ಟ್. ದ ನಾರ್ದರ್ನ್ ರೀಜನ್ ಆಫ್ ಇಂಡಿಯಾ ಈಸ್ ಎ ಮೌಂಟೇನಸ್ ರೀಜನ್. ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾರಲ್ವಾ, ಹಿಮಾಲಯನ್ ಮೌಂಟೇನ್ ರೇಂಜ್ ಅಂತ ತೋರಿಸಿದ್ರು ನೋಡಿ. ಏನಾಗಿದೆ, ಇಲ್ಲಿಂದ ಇಲ್ಲಿವರೆಗೂ ಈ ಮೌಂಟೇನ್ ರೀಜನ್ನು ಸ್ಟ್ರೆಚ್ ಆಗಿದೆ, ಅಂದರೆ ಹರಡ್ಕೊಂಡಿದೆ. ಗೊತ್ತಾಯ್ತಾ? ಈ ಹಿಮಾಲಯನ್ ಮೌಂಟೇನ್ ರೇಂಜಸ್ನ ಒಂದು ಪಾರ್ಟ್ ಏನು? ಮೌಂಟ್ ಎವರೆಸ್ಟ್. ಈ ಹಿಮಾಲಯನ್ ರೇಂಜಸ್ಗಳಲ್ಲಿ, ಇದು ಹಿಮಾಲಯನ್ ರೇಂಜಸ್ ಅಂದರೆ ಹಲವಾರು ಪರ್ವತ ಶ್ರೇಣಿಗಳನ್ನು ಒಳಗೊಂಡಿರುವಂಥ ಒಂದು ಪರ್ವತ ಶ್ರೇಣಿ
ಹಿಮಾಲಯ ಪರ್ವತ ಶ್ರೇಣಿ. ಇದರಲ್ಲಿ ಹಲವಾರು ಪರ್ವತಗಳಿದೆ, ಅರ್ಥ ಆಯ್ತಾ? ಅದರಲ್ಲಿ ಮೌಂಟ್ ಎವರೆಸ್ಟ್ ಕೂಡ ಒಂದು. ದ ನಾರ್ದರ್ನ್ ರೀಜನ್ ಆಫ್ ಇಂಡಿಯಾ ಇಸ್ ಎ ಮೌಂಟೇನಿಯಸ್ ರೀಜನ್ ಅಂತ ಹೇಳಿದೆ. ಈ ನಾರ್ದರ್ನ್ ರೀಜನ್, ಭಾರತದ ಉತ್ತರ ಭಾಗವನ್ನು ನಾವೇನಂತ ಕರಿತಾ ಇದ್ದೀವಿ? ಮೌಂಟೇನಿಯಸ್ ರೀಜನ್ ಅಂತ ಕರಿತಾ ಇದ್ದೀವಿ. ಇಟ್ ಮೀನ್ಸ್ ಪರ್ವತಗಳ ಪ್ರದೇಶ ಅಂತ ಕರಿತಾ ಇದ್ದೀವಿ. ಓಕೆ, ದ ನಾರ್ದರ್ನ್ ಮೌಂಟೇನ್ಸ್ ಆರ್ ನೋನ್ ಹ್ಯಾಸ್ ದ ಹಿಮಾಲಯಾಸ್. ಈ ನಾರ್ದರ್ನ್ ಮೌಂಟೇನ್ಸನ್ನು ನಾವೇನಂತ ಕರಿತಾ ಇದ್ದೀವಿ? ಹಿಮಾಲಯಾಸ್ ಅಂತ ಕರಿತಾ ಇದ್ದೀವಿ. ಹಿಮಾಲಯಾಸ್ ಮೀನ್ಸ್ ಹೋಮ್ ಆಫ್ ಸ್ನೋ ಅಂತ. ಹಿಮಾಲಯಾಸ್ ಅಂದರೆ ಹೋಮ್ ಆಫ್ ಸ್ನೋ. ಇಟ್ ಮೀನ್ಸ್ ಹಿಮದ ಮನೆ ಅಂತ ಕರಿತೀವಿ. ದ ಹಿಮಾಲಯಾಸ್ ಆರ್ ದ ಹೈಯೆಸ್ಟ್ ಮೌಂಟೇನ್ ರೇಂಜಸ್ ಇನ್ ದ ವರ್ಲ್ಡ್. ದಿಸ್ ಹಿಮಾಲಯಸ್ ಮೌಂಟೇನ್ ರೇಂಜಸ್ ಈಸ್ ದ ವರ್ಲ್ಡ್ಸ್ ಹೈಯೆಸ್ಟ್ ಮೌಂಟೇನ್ ರೇಂಜಸ್. ಪ್ರಪಂಚದಲ್ಲೇ ಅತ್ಯಂತ ಎತ್ತರದ ಪರ್ವತ ಶ್ರೇಣಿಗಳನ್ನು ಒಳಗೊಂಡಿರುವಂತಹದ್ದು ಯಾವುದು? ಹಿಮಾಲಯನ್ ಮೌಂಟೇನ್ ರೇಂಜಸ್. ನೆಕ್ಸ್ಟ್ ಮೌಂಟ್ ಎವರೆಸ್ಟ್. ಈಗ ಹಿಮಾಲಯನ್ ರೇಂಜಸ್ ಬಗ್ಗೆ ತಿಳ್ಕೊಂಡ್ರಿ, ಅದರಲ್ಲಿ ಒಂದು ಮೌಂಟೈನ್ ಆಗಿರುವಂತಹ ಮೌಂಟ್ ಎವರೆಸ್ಟ್ ಬಗ್ಗೆ ತಿಳ್ಕೊತೀರಾ. ದ ವರ್ಲ್ಡ್ಸ್ ಹೈಯೆಸ್ಟ್ ಪೀಕ್ ಇನ್ ದ ಹಿಮಾಲಯನ್ ರೇಂಜಸ್ ಈಸ್ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟನ್ನು ಪ್ರಪಂಚದ ಅತ್ಯಂತ ಎತ್ತರದ ಶಿಖರ ಅಂತ ಕರಿತೀವಿ. ಇದರ ಹೈಟ್ ಎಷ್ಟು ಅಂದರೆ ಇಟ್ಸ್ ಹೈಟ್ ಅಬೌಟ್ 8,850 ಮೀಟರ್ಸ್. ಎಷ್ಟು? 8,850 ಮೀಟರ್ಗಳಷ್ಟು ಎತ್ತರವಾಗಿದೆ. ಇಟ್ ಈಸ್ ಎ ಪಾರ್ಟ್ ಆಫ್ ದ ಹಿಮಾಲಯಾಸ್. ಮೌಂಟ್ ಎವರೆಸ್ಟ್ ಈಸ್ ಎ ಪಾರ್ಟ್ ಆಫ್ ದ ಹಿಮಾಲಯನ್ ಮೌಂಟೇನ್ ರೇಂಜಸ್. ಅಂಡರ್ಸ್ಟ್ಯಾಂಡ್? ಓಕೆ, ಇಟ್ ಈಸ್ ಲೊಕೇಟೆಡ್ ಇನ್ ನೇಪಾಳ್. ಮೌಂಟ್ ಎವರೆಸ್ಟ್ ಲೊಕೇಟೆಡ್ ಇನ್ ನೇಪಾಳ್. This Himalayan mountain ranges stretches up to 2,400 kilometers long. ಈ ಹಿಮಾಲಯನ್ ಮೌಂಟೇನ್ ರೇಂಜಸ್ಸು ಎಷ್ಟು ಕಿಲೋಮೀಟರ್ವರೆಗೂ ಹರಡ್ಕೊಂಡಿದೆ ಅಂದರೆ 2,400 ಕಿಲೋಮೀಟರ್ಗಳವರೆಗೂ ಹರಡ್ಕೊಂಡಿದೆ. ಓಕೆ, ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ರಿವರ್ಸ್. ರಿವರ್ಸ್ ಇನ್ ದ ನಾರ್ದರ್ನ್ ಮೌಂಟೇನ್ ರೀಜನ್. ಓಕೆ, some important rivers that originates in the Himalayas, they are the Ganga, Yamuna, Brahmaputra and Indus. ನೋಡಿ, ಇಂಪಾರ್ಟೆಂಟ್ ರಿವರ್ಸ್ ಇವುಗಳನ್ನ ಪೆರಿನಿಯಲ್ ರಿವರ್ಸ್ ಅಂದರೆ ಶಾಶ್ವತ ನದಿಗಳು ಅಂತ ಕರಿತೀವಿ. ಆ ಒಂದು ಇಂಪಾರ್ಟೆಂಟ್ ರಿವರ್ಸ್ ಆಫ್ ಇಂಡಿಯಾ ಎಲ್ಲಿ ಒರಿಜಿನೇಟ್ಸ್ ಆಗ್ತಾ ಇದೆ ಅಂದರೆ ಭಾರತದ ಪ್ರಮುಖ ನದಿಗಳು ಅಂತಲೂ ಕೂಡ ಇವುಗಳನ್ನ ಕರಿತೀವಿ. ಈ ನದಿಗಳು ಎಲ್ಲಿ ಹುಟ್ಟಿಕೊಳ್ತಾ ಇದೆ ಅಂದರೆ ದೇ ಒರಿಜಿನೇಟ್ಸ್ ಇನ್ ದ ಹಿಮಾಲಯಾಸ್. ಹಿಮಾಲಯಗಳಲ್ಲಿ ಹುಟ್ಕೊಂಡು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿ ಹರಿದು ಬರ್ತವೆ. ಆ ನದಿಗಳು ಯಾವುದಪ್ಪ ಅಂದರೆ ದ ಇಂಪಾರ್ಟೆಂಟ್ ರಿವರ್ಸ್ ಒರಿಜಿನೇಟ್ಸ್ ಇನ್ ದ ಹಿಮಾಲಯಾಸ್, ದೇ ಆರ್ ದ ಗಂಗಾ. ದ ಗಂಗಾ, ಯಮುನಾ, ಬ್ರಹ್ಮಪುತ್ರ ಆ್ಯಂಡ್ ಇಂಡಸ್. ನೋಡಿ, ಗಂಗಾ, ಯಮುನಾ, ಬ್ರಹ್ಮಪುತ್ರ ಆ್ಯಂಡ್ ಇಂಡಸ್. ಇಂಡಸ್ ಮೀನ್ಸ್ ಸಿಂಧೂ ನದಿ. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ದೀಸ್ ರಿವರ್ಸ್ ಗಿವ್ ಆ್ಯಂಪಲ್ ವಾಟರ್, ಮೀನ್ಸ್ ಮೋರ್ ವಾಟರ್ ಇನ್ ದ ನಾರ್ತ್ ರೀಜನ್. ದಿಸ್ ರಿವರ್ಸ್, ವಿಚ್ ರಿವರ್ಸ್? ಗಂಗಾ, ಯಮುನಾ, ಬ್ರಹ್ಮಪುತ್ರ ಆ್ಯಂಡ್ ಇಂಡಸ್. ದೀಸ್ ರಿವರ್ಸ್ ಗಿವ್ ಆ್ಯಂಪಲ್ ವಾಟರ್, ಮೀನ್ಸ್ ಮೋರ್ ವಾಟರ್ ಇನ್ ದ ನಾರ್ದರ್ನ್ ರೀಜನ್. ಬಿಕಾಸ್ ದೀಸ್ ರಿವರ್ಸ್ ಹ್ಯಾಸ್ ವಾಟರ್ ಥ್ರೂ ಔಟ್ ದ ಇಯರ್ ಬಿಕಾಸ್ ಆಫ್ ದ ಗ್ಲೇಷಿಯರ್ಸ್. ಈ ನದಿಗಳು ವರ್ಷಪೂರ್ತಿ ನೀರನ್ನು ಹೊಂದಿರ್ತವೆ. ಈಗ ನಮ್ಮ ಸೌತ್ ಇಂಡಿಯಾದಲ್ಲಿರುವಂತಹ ರಿವರ್ಸ್ ಏನಾಗುತ್ತೆ, ಸಮ್ಮರ್ ಸೀಸನಲ್ಲಿ ಬತ್ತು ಹೋಗಿರುತ್ತೆ, ರೈನಿಯಲ್ಲಿ ತುಂಬಿಕೊಂಡಿರುತ್ತೆ ಅಲ್ವಾ, ಫುಲ್ಲಾಗಿರುತ್ತೆ ರಿವರ್ಸು. ಕಾವೇರಿ ಅಲ್ವಾ, ಕೃಷ್ಣ, ಶರಾವತಿ, ಈ ನದಿಗಳೆಲ್ಲ ಏನಾಗ್ತಾ ಇದೆ, ಸಮ್ಮರ್ ಸೀಸನಲ್ಲಿ ಬತ್ತು ಹೋಗ್ತಾ ಇದೆ, ರೈನಿ ಸೀಸನಲ್ಲಿ ತುಂಬಿಕೊಳ್ತಾ ಇದೆ ಅಲ್ವಾ. ಆದರೆ ಈ ನಾರ್ದರ್ನ್ ರೀಜನ್ನಲ್ಲಿರುವಂತಹ ಈ ನದಿಗಳು ಗಂಗಾ, ಯಮುನಾ, ಬ್ರಹ್ಮಪುತ್ರ ಆ್ಯಂಡ್ ಇಂಡಸ್ ಇದೆಯಲ್ಲ, ಈ ನದಿಗಳು ಯಾವುದೇ ಕಾಲದಲ್ಲೂ ಕೂಡ ಬತ್ತು ಹೋಗೋದಿಲ್ಲ. ದೇ ಹ್ಯಾವ್ ವಾಟರ್ ಥ್ರೂ ಔಟ್ ದ ಇಯರ್. ಈ ನದಿಗಳು ವರ್ಷಪೂರ್ತಿ ನೀರಿನಿಂದ ತುಂಬಿಕೊಂಡಿರುತ್ತೆ. ಯಾಕೆ ಅಂದರೆ ಬಿಕಾಸ್ ಆಫ್ ದ ಗ್ಲೇಷಿಯರ್ಸ್, ಹಿಮ ನದಿಗಳಿಂದ. ಈ ಹಿಮಾಲಯ ಪರ್ವತ ಶ್ರೇಣಿಗಳ ಮೇಲಿರುವ ಹಿಮಗಳು ಏನಾಗ್ತಾ ಇರುತ್ತೆ, ಕರಗಿ ಈ ನದಿಗಳಿಗೆ ನೀರನ್ನು ಒದಗಿಸಿಕೊಡುತ್ತವೆ. Some of the important glaciers in the Himalayan mountain ranges are
ಗಂಗೋತ್ರಿ, ಯಮುನೋತ್ರಿ ಆ್ಯಂಡ್ ಸಿಯಾಚಿನ್ ಗ್ಲೇಷಿಯರ್. ಗಂಗೋತ್ರಿ, ಯಮುನೋತ್ರಿ ಆ್ಯಂಡ್ ಸಿಯಾಚಿನ್ ಗ್ಲೇಷಿಯರ್ ಹಿಮ ನದಿಗಳು ಏನು ಮಾಡ್ತಾ ಇದೆ, ಈ ಗಂಗಾ, ಯಮುನಾ, ಬ್ರಹ್ಮಪುತ್ರ, ಇಂಡಸ್ ರಿವರ್ಸಿಗೆ ವರ್ಷಪೂರ್ತಿ ನೀರನ್ನು ಒದಗಿಸಿಕೊಡ್ತವೆ. ಆ ಮೌಂಟೇನ್ಸಿಂದ ಹರಿದು ಬಂದುಬಿಟ್ಟು ಈ ನದಿಗಳನ್ನು ಸೇರಿಕೊಳ್ತವೆ, ಈ ಗ್ಲೇಷಿಯರ್ಸ್. ಅಂಡರ್ಸ್ಟ್ಯಾಂಡ್? ಓಕೆ, ದಿಸ್ ಈಸ್ ಅಬೌಟ್ ನಾರ್ತ್ ಮೌಂಟೇನ್ ರೀಜನ್. ಇನ್ ದ ಸೇಮ್ ವೇ, when we come down, it means to the south region, we see many hills. The mountains in the southwest part of the India are called Western Ghats. See, the mountains in the southwest part of India are called Western Ghats. See, south west part of the India we see Western Ghats. In the same way, those in the southeast are called Eastern Ghats. In the southeast part we can see Eastern Ghats. The Western Ghats also called Sahyadri. See, this Western Ghats also called Sahyadri. Sahyadri ಬೆಟ್ಟಗಳು ಅಂತ ಕರಿತೀವಿ ಈ ವೆಸ್ಟರ್ನ್ ಘಾಟ್ಸನ್ನು. ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟ ಪ್ರದೇಶಗಳು ಅಂತ ಕರಿತೀವಿ. ಈ ಪಶ್ಚಿಮ ಘಟ್ಟಗಳನ್ನು ಏನಂತ ಕರಿತಾ ಇದ್ದೀವಿ? ಸಹ್ಯಾದ್ರಿ ಪರ್ವತಗಳು ಅಥವಾ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತಾ ಇದ್ದೀವಿ. ವೈಲ್ ಮೌಂಟೇನ್ಸ್ ಲೈಸ್ ಇನ್ ದ ಸೌತ್ ಈಸ್ಟ್ ಪಾರ್ಟ್ ಆಫ್ ದ ಇಂಡಿಯಾ ಆರ್ ಕಾಲ್ಡ್ ಈಸ್ಟರ್ನ್ ಘಾಟ್ಸ್. ಈ ಸೌತ್ ಈಸ್ಟ್ ಪಾರ್ಟಲ್ಲಿರುವಂತಹ ಮೌಂಟೇನ್ಸ್ ಆರ್ ಹಿಲ್ಸನ್ನು ಏನಂತ ಕರಿತಾ ಇದ್ದೀವಿ? ಈಸ್ಟರ್ನ್ ಘಾಟ್ಸ್ ಅಂತ ಕರಿತಾ ಇದ್ದೀವಿ. ನೋಡಿ, ಇಲ್ಲಿ ಕಾಣ್ತಾ ಇದೆಯಾ ಗ್ರೀನ್ ಕಲರಲ್ಲಿ ಈಸ್ಟರ್ನ್ ಘಾಟ್ಸ್, ದಿಸ್ ವೆಸ್ಟರ್ನ್ ಘಾಟ್ಸ್. ಓಕೆ, ದ ವಿಂಧ್ಯ ಆ್ಯಂಡ್ ಸಾತ್ಪುರ ಆರ್ ಲೊಕೇಟೆಡ್ ಇನ್ ದ ಸೆಂಟ್ರಲ್ ಪಾರ್ಟ್ ಆಫ್ ದ ಇಂಡಿಯಾ. ವಿಂಧ್ಯ ಸಾತ್ಪುರ ಹಿಲ್ಸನ್ನು ನಾವೆಲ್ಲಿ ನೋಡ್ಬೋದು? ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ವಿಂಧ್ಯ ರೇಂಜ್ ಆ್ಯಂಡ್ ಸಾತ್ಪುರ ರೇಂಜ್. ವಿಂಧ್ಯ ಬೆಟ್ಟಗಳು, ಸಾತ್ಪುರ ಬೆಟ್ಟಗಳು ಅಂತ ನಾವು ಮಿಡ್ಲ್ ಅಂದರೆ ಸೆಂಟ್ರಲ್ ಪಾರ್ಟ್ ಆಫ್ ದ ಇಂಡಿಯಾ ಅಲ್ಲಿ ಭಾರತದ ಮಧ್ಯಭಾಗದಲ್ಲಿ ನಾವು ನೋಡಬಹುದು. ಆ್ಯಂಡ್ ನೀಲ್ಗಿರೀಸ್ ಆರ್ ಲೊಕೇಟೆಡ್ ಇನ್ ದ ಸೌತ್. ನೀಲ್ಗಿರೀಸ್ ಹಿಲ್ಸ್ ಲೊಕೇಟೆಡ್ ಇನ್ ದ ಸೌತ್ ಪಾರ್ಟ್ ಆಫ್ ಅವರ್ ಕಂಟ್ರಿ. ನಮ್ಮ ಭಾರತದ ದಕ್ಷಿಣ ಭಾಗದಲ್ಲಿ ನಾವು ನೀಲಗಿರಿ ಬೆಟ್ಟಗಳನ್ನು ನೋಡಬಹುದು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಮೌಂಟೇನ್ಸ್ ಆ್ಯಂಡ್ ಹಿಲ್ಸ್. ನೌ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಪ್ಲೇನ್ಸ್. ಸಿ, ಪ್ಲೇನ್ಸ್ ಅಂದರೆ ಬಯಲು ಪ್ರದೇಶ, ಸಮತಟ್ಟಾದ ಪ್ರದೇಶ ಅಂತ ಕರಿತೀವಿ. ಲೋ ಲೆವೆಲ್ ಲ್ಯಾಂಡ್ ಆರ್ ಫ್ಲ್ಯಾಟ್ ಲ್ಯಾಂಡ್ ಈಸ್ ಕಾಲ್ಡ್ ಪ್ಲೇನ್ಸ್. ಲೋ ಲೆವೆಲ್ ಲ್ಯಾಂಡ್ ಆರ್ ಫ್ಲ್ಯಾಟ್ ಲ್ಯಾಂಡ್ ಈಸ್ ಕಾಲ್ಡ್ ಪ್ಲೇನ್ಸ್. Plains can be described as a flat and leveled expanses of land. ಅಂದರೆ ಸಮತಟ್ಟಾದ ಮತ್ತು ವಿಸ್ತಾರವಾದಂತಹ ಭೂಪ್ರದೇಶಗಳನ್ನ ನಾವು ಬಯಲು ಪ್ರದೇಶಗಳು ಅಂತ ಕರಿತಾ ಇದ್ದೀವಿ. ಪ್ಲೇನ್ಸ್ ಆರ್ ಒನ್ ಆಫ್ ದ ಮೇಜರ್ ಲ್ಯಾಂಡ್ ಫಾರ್ಮ್ಸ್ ಆನ್ ದ ಅರ್ತ್. ಈ ಪ್ಲೇನ್ಸ್ಗಳನ್ನು ನಾವು ಮೇಜರ್ ಲ್ಯಾಂಡ್ ಫಾರ್ಮ್ ಅಂದರೆ ಅತ್ಯಂತ ಪ್ರಮುಖವಾದಂತಹ ಭೂಪ್ರದೇಶಗಳು ಅಂತ ಕರಿತೀವಿ. ಹೌ ಈಸ್ ದ ಪ್ಲೇನ್ಸ್ ಫಾರ್ಮ್ಡ್? ಹಾಗಾದರೆ ಪ್ಲೇನ್ಸು ಹೇಗೆ ಫಾರ್ಮ್ ಆಯಿತು? ಬಿಕಾಸ್ ಆಫ್ ದ ಓಪನ್ ಗ್ರಾಸ್ ಲ್ಯಾಂಡ್, ಅಂದರೆ ಹುಲ್ಲುಗಾವಲುಗಳು ಇಲ್ಲದಂತಹ ಪ್ರದೇಶಗಳು, ತೆರೆದ ಹುಲ್ಲುಗಾವಲು ಅಂತ ಹೇಳ್ತೀವಿ. ಓಪನ್ ಗ್ರಾಸ್ ಲ್ಯಾಂಡ್ ಆ್ಯಂಡ್ ಓವರ್ಫ್ಲೋ ಆಫ್ ದ ರಿವರ್ಸ್, ಅಂದರೆ ನದಿಗಳು ಹೆಚ್ಚಾಗಿ ಹರಿದು ಹೋಗಿಬಿಟ್ಟು ಏನಾಗ್ತಾ ಇದೆ, ಆರ್ ಪ್ಲೆಂಟಿಫುಲ್ ವಾಟರ್ ಸಪ್ಲೈ, ಅಂದರೆ ನೀರನ್ನು ಹೆಚ್ಚಾಗಿ ಸರಬರಾಜು ಮಾಡೋದ್ರಿಂದ ಅಥವಾ ನದಿಗಳು ಹರಿದು ಹೋಗೋದ್ರಿಂದ ಅಲ್ಲಿ ಏನಾಗಿದೆ, ಈ ಒಂದು ಪ್ಲೇನ್ಸು ಕ್ರಿಯೇಟ್ ಆಗಿರುತ್ತೆ. ಓಕೆ, ಪ್ಲೇನ್ಸ್ ಆರ್ ವೆರಿ ಫರ್ಟೈಲ್. ಪ್ಲೇನ್ಸ್ ಆರ್ ವೆರಿ ಫರ್ಟೈಲ್. ಯಾಕೆ ನಾವು ಪ್ಲೇನ್ಸ್ಗಳನ್ನು ಹೆಚ್ಚು ಫಲವತ್ತಾದಂತಹ ಪ್ರದೇಶ ಅಂತ ಕರಿತೀವಿ? ಬಿಕಾಸ್ ಆಫ್ ದ ಸೆಡಿಮೆಂಟ್ಸ್ ಫ್ರಮ್ ದ ಮೌಂಟೇನ್ಸ್ ಆರ್ ಹಿಲ್ಸ್ ಈಸ್ ಟ್ರಾನ್ಸ್ಪೋರ್ಟೆಡ್ ಟು ದ ಲೋವರ್ ಪ್ಲೇನ್. ಅಂದರೆ ಪರ್ವತಗಳ ಮೇಲೆ ಅಥವಾ ಬೆಟ್ಟಗಳ ಮೇಲಿರುವಂತಹ ಒಂದು ಸೆಡಿಮೆಂಟ್ಸ್ ಅಂದರೆ ಲವಣಾಂಶಗಳು ಅಂತ ಏನು ಕರಿತೀವಿ, ಈ ನದಿಗಳಾಗಲಿ ಅಥವಾ ಮಳೆ ಬಂದಾಗ ಏನಾಗುತ್ತೆ, ಅಲ್ಲಿನ ಒಂದು ಸೆಡಿಮೆಂಟ್ಸ್ ಏನಾಗುತ್ತೆ ಲೋಯರ್ ಲ್ಯಾಂಡಿಗೆ ಕೊಚ್ಕೊಂಬರುತ್ತಲ್ವ. ಆ ಸೆಡಿಮೆಂಟ್ಸ್ ಎಲ್ಲ ಕೊಚ್ಕೊಂಡ್ಬಂದಾಗ ಎಲ್ಲಿ ಸಂಗ್ರಹ ಆಗುತ್ತೆ ಅಂದರೆ ಲೋವರ್ ಪ್ಲೇನ್ಸ್ ಅಂದರೆ ಲೋವರ್ ಲ್ಯಾಂಡಲ್ಲಿ, ಈ ಪ್ಲೇನ್ಸ್ಗಳಲ್ಲಿ ಅಥವಾ ತಗ್ಗಾದ ಪ್ರದೇಶಗಳಲ್ಲಿ ಏನಾಗುತ್ತೆ, ಆ ಒಂದು ಸೆಡಿಮೆಂಟ್ಸು ಸಂಗ್ರಹ ಆಗಿರುತ್ತೆ. ಹಾಗಾಗಿ ಈ ಪ್ಲೇನ್ಸ್ಗಳು ಏನಾಗಿರುತ್ತೆ, ವೆರಿ ಫರ್ಟೈಲ್.
ಅತ್ಯಂತ ಫಲವತ್ತಾಗಿದೆ. ಆ್ಯಂಡ್ ಫ್ಲಡ್ ವಾಟರ್ ಕ್ಯಾರಿ ಸೆಡಿಮೆಂಟ್ಸ್ ದಟ್ ಎನ್ರಿಚ್ ದ ಸಾಯಿಲ್. ಫ್ಲಡ್ ವಾಟರ್ ಅಂದರೆ ಈ ಏನು ಪ್ರವಾಹಗಳಾಗುತ್ತಲ್ವ, ಈ ಪ್ರವಾಹಗಳಾದಾಗ ಏನಾಗುತ್ತೆ, ದಟ್ ಕ್ಯಾರಿ ಸೆಡಿಮೆಂಟ್ಸ್, ಅದು ಕೂಡ ಎಲ್ಲೆಲ್ಲಿಂದನೂ ಏನಾಗಿರುತ್ತೆ, ಲವಣಾಂಶಗಳನ್ನು ಹೊತ್ತು ತಂದಿರುತ್ತೆ. ಆ ನೀರು ಕೂಡ, ಫ್ಲಡ್ ವಾಟರು ಕೂಡ ಲವಣಾಂಶಗಳನ್ನು ಬೇರೆ ಬೇರೆ ಕಡೆಯಿಂದ ಹೊತ್ತು ತಂದಿರುತ್ತೆ. ಹಾಗಾಗಿ ಈ ರೀತಿ ಹೊತ್ತು ತಂದಂತಹ ಸೆಡಿಮೆಂಟ್ಸ್ ಏನಾಗುತ್ತೆ, ಅಲ್ಲಿನ ಸಾಯಿಲನ್ನು, ಈ ಪ್ಲೇನ್ಸಿನ ಸಾಯಿಲನ್ನು ಏನು ಮಾಡುತ್ತೆ, ಎನ್ರಿಚ್ ಮೀನ್ಸ್ ಹೆಚ್ಚು ಫಲವತ್ತತೆಯನ್ನಾಗಿ ಮಾಡಿರುತ್ತೆ. ಪ್ಲೇನ್ಸ್ ಆರ್ ಆಲ್ಸೋ ರಿಚ್ ಇನ್ ಫಾರೆಸ್ಟ್ ಆ್ಯಂಡ್ ಪ್ಲೇನ್ಸ್ ಆರ್ ಆಲ್ಸೋ ವೆರಿ ಯೂಸ್ಫುಲ್ ಟು ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ. ಪ್ಲೇನ್ಸ್ ಆರ್ ಆಲ್ಸೋ ಹ್ಯಾವ್ ಎ ಫಾರೆಸ್ಟ್ ವೆಲ್ತ್. ಈ ಪ್ಲೇನ್ಸ್ಗಳಲ್ಲಿ ನಾವೇನನ್ನು ನೋಡ್ಬೋದು, ಅರಣ್ಯ ಪ್ರದೇಶಗಳನ್ನು ನೋಡ್ಬೋದು. ಮತ್ತು ಈ ಪ್ಲೇನ್ಸ್ಗಳು ಏನಾಗಿದೆ, ಇಟ್ ಈಸ್ ಯೂಸ್ಫುಲ್ ಟು ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ, ಅಂದರೆ ವ್ಯವಸಾಯದ ಚಟುವಟಿಕೆಗಳಿಗೆ ಅತ್ಯಂತ ಉಪಯುಕ್ತವಾದಂತಹ ಭೂಪ್ರದೇಶವಾಗಿದೆ. ಯಾವುದು? ಪ್ಲೇನ್ಸ್. ಓಕೆ. ನೆಕ್ಸ್ಟ್, ಸಮ್ ಕೋಸ್ಟಲ್ ಪ್ಲೇನ್ಸ್ ಇನ್ ಅವರ್ ಕಂಟ್ರಿ ಆರ್ ಆಲ್ಸೋ ವೆರಿ ಪಾಪ್ಯುಲರ್ ಟೂರಿಸ್ಟ್ ಪ್ಲೇಸಸ್. ಕೋಸ್ಟಲ್ ಪ್ಲೇನ್ಸ್ ಅಂತ ಇದೆಯಲ್ವ, ನಮ್ಮ ಕಂಟ್ರಿಯಲ್ಲಿ ನೋಡ್ಬೋದು. ಕರಾವಳಿ ಪ್ರದೇಶಗಳು ಅಂತ ಕರಿತೀವಿ. ಆ ಕರಾವಳಿ ಪ್ರದೇಶಗಳನ್ನ ಏನಾಗಿದೆಯಪ್ಪ ಅಂದರೆ, ದೇ ಆರ್ ಪಾಪ್ಯುಲರ್ ಟೂರಿಸ್ಟ್ ಸ್ಪಾಟ್ಸ್ ಆರ್ ಪ್ಲೇಸಸ್. ಅತ್ಯಂತ ಏನು ಆಕರ್ಷಣೀಯವಾದಂತಹ ಪ್ರವಾಸಿ ತಾಣಗಳಾಗಿದೆ. ಯಾವುದು? ಕೋಸ್ಟಲ್ ಪ್ಲೇನ್ಸ್. ಎಕ್ಸಾಂಪಲ್ ಯಾವುದು? ದ ಬೀಚಸ್ ಆಫ್ ಗೋವಾ. ಗೋವಾ ಬೀಚ್ ನೋಡಿದ್ದೀರಾ ಅಂತ ಕೇಳಲ್ಲ. ಓಕೆ, ಗೋವಾ ಬೀಚು ಏನಾಗಿದೆ, ಇಟ್ ಈಸ್ ದ ಪಾಪ್ಯುಲರ್ ಟೂರಿಸ್ಟ್ ಪ್ಲೇಸ್. ಅತ್ಯಂತ ಆಕರ್ಷಣೀಯವಾದಂತಹ ಪ್ರವಾಸಿ ತಾಣವಾಗಿದೆ. ಓಕೆ. ಹೋಮ್ವರ್ಕ್ ಅಬೌಟ್ ಟುಡೇಸ್ ಟಾಪಿಕ್. ನೇಮ್ ದ ಡಿಫ್ರೆಂಟ್ ಲ್ಯಾಂಡ್ ಫಾರ್ಮ್ಸ್ ಆನ್ ದ ಅರ್ತ್. ನೀವು ಭೂಮಿ ಮೇಲೆ ನೋಡುವಂತಹ ಡಿಫ್ರೆಂಟ್ ಲ್ಯಾಂಡ್ ಫಾರ್ಮ್ಸ್ಗಳನ್ನು ಹೆಸರಿಸಿ. ಹೇಳಿದೆ ಅಲ್ವಾ, ಮೌಂಟೇನ್ಸು, ಹಿಲ್ಸು, ವ್ಯಾಲೀಸು, ಪ್ಲೇಟ್ಯೂಸು, ಪ್ಲೇನ್ಸು, ಅವುಗಳನ್ನ ಹೆಸರಿಸಬೇಕು. ವಾಟ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಮೌಂಟೇನ್ಸ್ ಆ್ಯಂಡ್ ಹಿಲ್ಸ್. ಪರ್ವತಗಳಿಗೆ ಮತ್ತು ಈ ಹಿಲ್ಸಿಗೂ ಇರುವಂತಹ ಡಿಫ್ರೆನ್ಸನ್ನು ಬರಿಬೇಕು. ಏನು ಡಿಫ್ರೆನ್ಸು? ಮೌಂಟೇನ್ಸ್ ಆರ್ ವೆರಿ ಹೈ ಆ್ಯಂಡ್ ಸ್ಟೀಪ್. ಎಕ್ಸ್ಟ್ರೀಮ್ ಸ್ಟೀಪ್ ಅಂದರೆ ಮೌಂಟೇನ್ಸ್ಗಳು ಅತ್ಯಂತ ಎತ್ತರವಾದಂತಹ ಶಿಖರಗಳನ್ನು ಒಳಗೊಂಡಿರುತ್ತೆ ಮತ್ತು ಕಡಿದಾಗಿರ್ತವೆ ಅಂತ ಹೇಳಿದೆ. ಆದರೆ ಹಿಲ್ಸು ದ ಲೋವರ್ ಮೌಂಟೇನ್ ರೇಂಜಸ್ ಅಂದರೆ ಚಿಕ್ಕದಾದಂತಹ ಪರ್ವತ ಶ್ರೇಣಿ, ಅವುಗಳನ್ನ ಹಿಲ್ಸ್ ಅಂತ ಕರೀತಾರೆ. ಇದೇ ಡಿಫ್ರೆನ್ಸ್, ಅದನ್ನು ಬರಿಬೇಕು. ಓಕೆ, ಥ್ಯಾಂಕ್ ಯು.